ಈ ವ್ಯಕ್ತಿಯ ತಲೆ ಕೆಟ್ಟಿತ್ತು. ಒಂದು ದೊಡ್ಡ ಬಕೆಟ್ಗೆ ದುಬಾರಿ ಎಣ್ಣೆಗಳನ್ನು ಸುರಿದನು. ಅದರಲ್ಲಿ ಮಲಗಿಕೊಂಡು ಸುತ್ತ ಉಪ್ಪನ್ನು ಸುರಿದನು. ಉಪ್ಪನ್ನು ರುಚಿ ನೋಡಿ ಸ್ಟ್ರಾ ಎಣ್ಣೆಯನ್ನು ಕುಡಿಯಲು ಆರಂಭಿಸಿದ ಅವನು ಅದರಲ್ಲೇ ಮಲಗಿಕೊಂಡ. ಯಾಕೆಂದರೆ ಇಡೀ ಪ್ರಪಂಚದಲ್ಲಿ ಅವನು ಒಬ್ಬನೇ ಬದುಕಿದ್ದ. ಬೇರೆಯವರೆಲ್ಲ ಯಾವುದೋ ಕಾರಣದಿಂದ ಮಾಯವಾಗಿದ್ದರು. ಅವನು ಬೇರೆಯವರನ್ನು ಹುಡುಕುತ್ತಾ ಜಗತ್ತನ್ನೇ ಸುತ್ತುತ್ತಿದ್ದನು. ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ಭಾಷೆಯಲ್ಲಿ ಕೂಗಿದನು. ಆದರೆ ಯಾವುದೇ ರೀತಿ ಪ್ರತಿಕ್ರಿಯೆ ಬರಲಿಲ್ಲ. ಬೋಲ್ಡ್ಗಳ ಮೇಲೆ ಬರೆದು ಬಿಡುತ್ತಿದ್ದ. ಹುಡುಕಿ ಹುಡುಕಿ ಸಾಕಾಗಿ ಅವನು ಮರಳಿ ಮತ್ತೆ ಬಂದನು. ಈಗ ಅವನು ಬದುಕುವ ರೀತಿಯೇ ಬದಲಾಗಿತ್ತು. ರಸ್ತೆಯಲ್ಲಿ ಯಾವುದೇ ದೊಡ್ಡ ಮನೆ ಕಾಣಿಸಿದರು ಅದಕ್ಕೆ ಹೋಗುತ್ತಿದ್ದ. ಮ್ಯೂಸಿಯಂ ಇಂದ ದುಬಾರಿ ಚಿತ್ರಗಳನ್ನು ತೆಗೆದುಕೊಂಡು ಬಂದು ಮನೆಯನ್ನು ಅಲಂಕರಿಸುತ್ತಿದ್ದ. ಸೂಪರ್ ಮಾರ್ಕೆಟ್ ಇಂದ ವಸ್ತುಗಳನ್ನು ತುಂಬಿಕೊಂಡು ಬರುತ್ತಿದ್ದ. ದುಬಾರಿ ಎಣ್ಣೆಯನ್ನು ಒಂದೇಗುಡುಗೆ ಕುಡಿಯುತ್ತಿದ್ದ. ಖುಷಿಗಾಗಿ ಕೆಲವೊಮ್ಮೆ ಬೌಲಿಂಗ್ ಮಾಡುತ್ತಿದ್ದ. ಕಾರ್ಗಳನ್ನು ಇಳಿಜಾರು ಪ್ರದೇಶದಲ್ಲಿ ತಳ್ಳಿಬಿಡುತ್ತಿದ್ದ. ಅವುಗಳು ಬ್ಲಾಸ್ಟ್ ಆಗುತ್ತಿತ್ತು. ಅವನಿಗೆ ಅದರಿಂದ ವಿಚಿತ್ರವಾದ ಖುಷಿ ಸಿಗುತ್ತಿತ್ತು. ಇತರ ಒಬ್ಬಂಟಿ ಜೀವನ ಸಾಗಿಸುತ್ತಾ 1 ವರ್ಷ ತುಂಬಿತು. ಅವನ ಜನ್ಮದಿನ ಬಂದಿತು. ಆ ದಿನ ಅವನು ತನ್ನ ಸ್ನೇಹಿತರು ಬಂಧು ಮಿತ್ರರನ್ನು ನೆನೆಸಿಕೊಂಡ. ಎಷ್ಟು ನೆನಪುಗಳು ಬರುತ್ತಿತ್ತೋ ಅವನಿಗೆ ಅಷ್ಟೇ ಕೋಪ ಬರುತ್ತಿತ್ತು. ದೇವರಿಗೆ ಬೈಯುತ್ತಿದ್ದ. 5 ತಿಂಗಳ ನಂತರ ಅವನು ಒಬ್ಬ ಭಿಕ್ಷುಕನಂತೆ ಕಾಣುತ್ತಿದ್ದ. ಅರಮನೆ ಕಸಗಳಿಂದ ತುಂಬಿ ಹೋಗಿತ್ತು. ಯಾವ ಜಾಗದಲ್ಲಿ ಸ್ನಾನ ಮಾಡುತ್ತಿದ್ದನೋ ಅದನ್ನು ಗಲೀಜು ಮಾಡುತ್ತಿದ್ದ. ಅವನಿಗೆ ಒಬ್ಬಂಟಿ ಜೀವನ ಬೇಜಾರಾಗಿ ಹೋಗಿತ್ತು. ಬಾಲ್ಗಳ ಮೇಲೆ ಚಿತ್ರ ಬಿಡಿಸಿ ಅವುಗಳ ಜೊತೆ ಮಾತಾಡುತ್ತಿದ್ದನು. ಪುಸ್ತಕದಲ್ಲಿದ್ದ ಚಿತ್ರವನ್ನು ನೋಡಿ ಅವರನ್ನು ನಗುವಿನ ದೇವತೆ ಎಂದುಕೊಳ್ಳುತ್ತಿದ್ದ. ಇಡೀ ಜಗತ್ತೇ ಅವನ ಬಳಿ ಇತ್ತು. ಆದರೆ ಅವನ ಮನಸ್ಸು ಬೇಜಾರಿಂದ ತುಂಬಿತ್ತು. ಬಟ್ಟೆ ಅಂಗಡಿಗಳಲ್ಲಿ ಇದ್ದ ಗೊಂಬೆಯ ಜೊತೆ ಮಾತಾಡುತ್ತಿದ್ದನು. ಆದರೆ ಒಂದು ಬಾರಿ ಮಿಸ್ಸಾಗಿ ಮುರಿದು ಹೋಗುತ್ತದೆ. ಅದರ ಜೊತೆ ಅವನ ಕನಸು ಕೂಡ ಮುರಿದು ಹೋಗುತ್ತದೆ. ಅವನಿಗೆ ಅನ್ಸುತ್ತೆ ಇನ್ನ ಬದುಕಿ ಬಾಡುವುದು ಏನೂ ಇಲ್ಲ ಎಂದು. ಊರಿನ ಆಚೆ ಹೋಗಿ ಒಂದು ಗೋಡೆಯ ಮೇಲೆ ಅವನ ಕೊನೆಯ ವಾಕ್ಯವನ್ನು ಬರೆಯುತ್ತಾನೆ. ಇದೇ ಗೋಡೆಗೆ ಕಾರಿನಿಂದ ಬುದ್ಧಿ ಸಾಯಲು ಯೋಚಿಸುತ್ತಾನೆ. ತುಂಬಾ ವೇಗವಾಗಿ ಕಾರಿನಲ್ಲಿ ಬರುತ್ತಾನೆ. ಆದರೆ ಕೊನೆಯ ಕ್ಷಣದಲ್ಲಿ ನಿಲ್ಲಿಸುತ್ತಾನೆ. ಯಾಕೆಂದರೆ ದೂರದಲ್ಲಿ ಒಂದು ಕಡೆ ಹೊಗೆ ಬರುತ್ತಿತ್ತು. ಅದು ಅಲ್ಲಿ ಮನುಷ್ಯರಿದ್ದಾರೆ ಎನ್ನುವ ಸೂಚನೆ. ಅವನು ಕೂಡಲೇ ಅಲ್ಲಿಗೆ ಓಡಿ ಹೋದನು. ಅವನ ಹಿಂದೆ ಒಂದು ಹೆಂಗಸಿನ ಶಬ್ದ ಕೇಳಿತು. ಅವನು ಖುಷಿಯಿಂದ ಪ್ರಜ್ಞೆ ತಪ್ಪಿದ.